10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಚಾಪ್ಟರ್ 2 ಪಾಲಿನಾಮಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ಘನ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ, ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಏನು ಅಂತ ತಿಳಿಯೋಣ. ಮೊದಲಿಗೆ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಘನ ಬಹುಪದೋಕ್ತಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದು ಕ್ಯೂಬಿಕ್ ಪಾಲಿನಾಮಿಯಲ್ನ ಜನರಲ್ ಫಾರ್ಮ್. ax ಕ್ಯೂಬ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಹಾಗೆ ಇಲ್ಲಿ ಎಯ ಬೆಲೆಯು 0ಗೆ ಸಮವಾಗಿರಬಾರ್ದು. ಇದನ್ನು ನಾವು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಯಾಕೆಂದರೆ ಇಲ್ಲಿರುವಂಥ ಚರಾಕ್ಷರ ಅಥವಾ ವೇರಿಯೇಬಲ್ ಎಕ್ಸ್ ಏನಿದೆ ಇದರ ಮಹತ್ತಮ ಘಾತ, ಗರಿಷ್ಠ ಘಾತ, ಹೈಯೆಸ್ಟ್ ಪವರ್ ಎಷ್ಟಾಗಿದೆ? 3 ಆಗಿದೆ. ಸೊ ಡಿಗ್ರಿ ಅಥವಾ ಮಹತ್ತಮ ಘಾತ 3 ಇರುವಂಥ ಪಾಲಿನಾಮಿಯಲ್ಸ್ಗಳನ್ನು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳ್ತೇವೆ. ಸೊ ಇದರ ಝೀರೋವನ್ನು ನಾವು ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಇದರ ಶೂನ್ಯತೆಯನ್ನು ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು? ಯಾವಾಗಲೂ ಕೂಡ ಒಂದು ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲನ್ನು ತೆಗೆದುಕೊಂಡ್ರೆ ಅದಕ್ಕೆ ಅಟ್ಮೋಸ್ಟ್ 3 zeros ಇರ್ತದೆ, ಅಥವಾ ಜಾಸ್ತಿ ಅಂತ ಹೇಳಿದರೆ, ಹೆಚ್ಚಂತ ಹೇಳಿದರೆ 3 ಶೂನ್ಯತೆ ಇರ್ಬೋದು. ಅದಕ್ಕಿಂತ ಹೆಚ್ಚು ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಇದನ್ನು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ನಾನು y = x ಕ್ಯೂಬ್ ಮೈನಸ್ 4x ಎನ್ನುವಂಥ ಬಹುಪದೋಕ್ತಿಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ x ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಇದರ ಗರಿಷ್ಠ ಘಾತ 3 ಆಗಿದೆ. ಹಾಗಾಗಿ ಇದೊಂದು ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಘನ ಬಹುಪದೋಕ್ತಿ ಆಗಿದೆ. ಇಲ್ಲಿರುವಂಥ ಎಕ್ಸಿನ ಬೆಲೆಗೆ ಬೇರೆ ಬೇರೆ ರೀತಿಯ ವ್ಯಾಲ್ಯೂಸನ್ನು ಕೊಡ್ತಾ ಹೋಗ್ತಾ ಇದ್ದೇನೆ. ಆ ರೀತಿ ವ್ಯಾಲ್ಯೂಸನ್ನು ಕೊಟ್ಟಾಗ ಬರುವಂಥ ವೈಯ ಬೆಲೆಯನ್ನು ಇಲ್ಲಿ ಬರೆದಿದ್ದೇನೆ. ಈಗ ಉದಾಹರಣೆಗೆ -2 ಎನ್ನುವಂಥ ಬೆಲೆಯನ್ನು ಇಲ್ಲಿ ಹಾಕಿದಾಗ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈಯ ಬೆಲೆ 0 ಆಗ್ತದೆ. ಹಾಗೆ -1 ಎನ್ನುವಂಥ ಬೆಲೆಯನ್ನು ಎಕ್ಸಲ್ಲಿ ಹಾಕಿದಾಗ ವೈಯ ಬೆಲೆ 3 ಆಗ್ತದೆ. ಈ ರೀತಿಯಲ್ಲಿ ಬೆಲೆಗಳನ್ನು ಹಾಕಿದಾಗ ಬರುವಂಥ ವೈಯ ವ್ಯಾಲ್ಯೂ ಎಷ್ಟು ಅಂತ ಇಲ್ಲಿ ಬರೆದಿದ್ದೇನೆ. ಇದನ್ನು ನಾವೀಗ ಒಂದು ಗ್ರಾಫ್ನ ಮೂಲಕ ಪ್ರತಿನಿಧಿಸುವ. ಇಲ್ಲಿ ನೀವೊಂದು ಗ್ರಾಫನ್ನು ಕಾಣ್ಬೋದು. ಇಲ್ಲಿ ಮೊದಲ ಬೆಲೆ ಪಾಯಿಂಟ್ -2 ಮತ್ತು 0 ಇದೆ. ಸೊ -2 ಅಂತ ಹೇಳಿದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಹಾಗೆ ವೈಯ ಬೆಲೆ 0 ಇದೆ ಅಂದರೆ ಇದು ಪಾಯಿಂಟ್ -2, 0. -1 ಮತ್ತು 3. -1 ಅಂತ ಹೇಳಿದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಹಾಗೆ 3 ಅಂತ ಹೇಳಿದರೆ ಪಾಸಿಟಿವ್ ವೈ ಆಕ್ಸಿಸ್ ಅಂದರೆ ಈ ಪಾಯಿಂಟ್. ನೆಕ್ಸ್ಟ್ 0, 0 ಅಂದರೆ ಈ ಪಾಯಿಂಟ್ ಒರಿಜಿನ್. ನೆಕ್ಸ್ಟ್ 1, -3 ವೈ 1 ಇದೆ. ಹಾಗೆ -3 ಅಂತ ಹೇಳಿದರೆ ನೆಗೆಟಿವ್ ವೈ ಆಕ್ಸಿಸ್. ಸೊ 1 -3 ಅಂತ ಹೇಳಿದರೆ ಈ ಪಾಯಿಂಟ್. ನೆಕ್ಸ್ಟ್ 2 ಮತ್ತು 0. ಸೊ 2 ಮತ್ತು 0, 2 ಎಕ್ಸ್ ಆಕ್ಸಿಸ್ 2 ಆಗಿದೆ, ವೈ ಆಕ್ಸಿಸ್ 0 ಇದೆ. ಹಾಗಾಗಿ ಈ ಪಾಯಿಂಟ್. ಸೊ ಇದೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಈ ರೀತಿಯಲ್ಲಿ ಜೋಡಿಸ್ತಾ ಹೋದರೆ ನಿಮಗೆ ಈ ರೀತಿಯ ಒಂದು ನಕ್ಷೆ ಸಿಗ್ತದೆ, ಅಥವಾ ಈ ರೀತಿಯ ಒಂದು ಕರ್ವನ್ನು ನೀವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಈಗ ನಾವು ಶೂನ್ಯತೆ ಅಥವಾ ಝೀರೋ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಶೂನ್ಯತೆ ಅಥವಾ ಝೀರೋ ಅನ್ನು ರೇಖಾಗಣಿತದ ಮೂಲಕ ಅಥವಾ ನಕ್ಷೆಯ ಮೂಲಕ ಜೊಮೆಟ್ರಿಕಲ್ಲಿ ನಾವು ಹೇಗೆ ಕಂಡುಹಿಡಿಬೋದು? ಎಕ್ಸ್ ಅಕ್ಷವನ್ನು ಯಾವುದೆಲ್ಲ ಪಾಯಿಂಟ್ಸಲ್ಲಿ ಅದು ಛೇದಿಸ್ತಾ ಇದೆ ಅದೆಲ್ಲವನ್ನು ನಾವು ಶೂನ್ಯತೆ ಅಥವಾ ಝೀರೋ ಅಂತ ತೆಗೆದುಕೊಳ್ಬೋದು. ಈಗ ಇಲ್ಲಿ ಈ ಉದಾಹರಣೆಯಲ್ಲಿ ನೀವು ಕಾಣ್ಬೋದು -2, 0 ಈ ಪಾಯಿಂಟ್, ಹಾಗೆ 0, 0 ಹಾಗೆ 2, 0 ಈ 3 ಪಾಯಿಂಟ್ಸ್ಗಳು ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು -2, 0 ಮತ್ತು 2 ಈ 3 ಬೆಲೆಗಳು ನಮಗೆ ಝೀರೋ ಆಫ್ ಪಾಲಿನಾಮಿಯಲ್ ಅಥವಾ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕೊಡ್ತದೆ ಅಂತ ಹೇಳ್ಬೋದು. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳುವ. ಇಲ್ಲೀಗ y = x ಕ್ಯೂಬ್ ಮೈನಸ್ 4x ಎನ್ನುವಂಥ ಬಹುಪದೋಕ್ತಿ ಇದೆ. ಹಾಗೆ ಇದನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ನಮಗೆ ಇಲ್ಲಿ 3 ಬಿಂದುಗಳು ಸಿಕ್ಕಿದೆ. ಒಂದು -2, 0. ಸೊ ಇಲ್ಲಿರುವಂತಹ y ಅಕ್ಷ ಯಾವಾಗಲೂ ಕೂಡ 0 ಆಗಿದೆ. ನಾವು ಕೇವಲ ಇಲ್ಲಿ ಎಕ್ಸಿನ ಬೆಲೆಯನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ x -2, ಇಲ್ಲಿ x 0 ಇದೆ, ಹಾಗೆ ಇಲ್ಲಿ x2 ಇದೆ. ಸೊ ಮೊದಲಿಗೆ -2ವನ್ನು ಇಲ್ಲಿ ಹಾಕುವ. ಎಕ್ಸ್ನ ಬೆಲೆ -2. ಸೊ ಇಲ್ಲಿ y = -2 ಹೋಲ್ ಕ್ಯೂಬ್ ಮೈನಸ್ 4 × -2.
ಸೊ -2 ಹೋಲ್ ಕ್ಯೂಬ್ ಅಂತ ಹೇಳಿದರೆ 2 ಇಂಟು 2 4, 4 ಇಂಟು 2 8, ಹಾಗೆ ಮೈನಸ್ ಮೈನಸ್ ಇಲ್ಲಿ ಆ್ಯಡ್ ಮಾಡಿದಾಗ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ -8 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ 4 ಇಂಟು 2 8, ಮೈನಸ್ ಮೈನಸ್ ಪ್ಲಸ್, ಸೊ +8 ಸಿಗ್ತದೆ. ಸೊ ಇಲ್ಲಿ ನಮಗೆ 0 ಸಿಗ್ತದೆ ಕಳೆದಾಗ. ಸೊ ಇಲ್ಲಿ -2 ಹಾಕಿದಾಗ 0 ಸಿಗ್ತದೆ, ಅಂದರೆ -2 ಎನ್ನುವಂಥದ್ದು ಈ ಬಹುಪದೋಕ್ತಿಯ ಶೂನ್ಯತೆ ಅಥವಾ ಝೀರೋ ಆಫ್ ಪಾಲಿನಾಮಿಯಲ್ ಆಗಿದೆ. ಅದೇ ರೀತಿ ಇನ್ನೊಂದು ಬೆಲೆ 0 ಇದೆ ಇಲ್ಲಿ. ಈ 0ವನ್ನು ಹಾಕಿ ನೋಡುವ. ಸೊ y = x³ ಮೈನಸ್ 4x. ಇಲ್ಲೀಗ 0ವನ್ನು ಹಾಕ್ತಾ ಇದ್ದೇನೆ ಎಕ್ಸಿನ ಜಾಗದಲ್ಲಿ. ಸೊ 0³ ಮೈನಸ್ 4 ಇಂಟು 0. ಸೊ ಅಂದರೆ 0 ಮೈನಸ್ 0 ಆನ್ಸರ್ 0. ಸೊ ಈ 0 ಕೂಡ ಈ ಪಾಲಿನಾಮಿಯಲ್ನ ಶೂನ್ಯತೆ ಅಂತ ನಾವೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಯಾವುದಿದೆ ಇಲ್ಲಿ? 2 ಮತ್ತು 0. ಸೊ ಅಂದರೆ 2. ಸೊ ಈ 2ವನ್ನು ಹಾಕ್ತಾ ಇದ್ದೇನೆ. ಸೊ y = x³ ಮೈನಸ್ 4x ಅಂತ ಇದೆ. ಸೊ ಎಕ್ಸಿನ ಜಾಗದಲ್ಲಿ 2ವನ್ನು ಹಾಕಿದಾಗ 2³ 4 ಇಂಟು 2. ಸೊ ಇಲ್ಲೀಗ 8 ಮೈನಸ್ 8 ಅಂದರೆ 0 ಎನ್ನುವಂಥ ಉತ್ತರ ಸಿಗ್ತದೆ. ಸೊ ಇಲ್ಲಿ 0, -2 ಮತ್ತು 2 ಈ 3 ಬೆಲೆಗಳು ಈ ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲ್ ಏನಿದೆ ಇದರ ಶೂನ್ಯತೆಗಳಾಗಿವೆ. ಹಾಗೆ ನೀವು ನೋಡ್ಬೋದು ಈ 3 ಪಾಯಿಂಟ್ಸ್ಗಳು ಕೂಡ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ, ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಇವುಗಳನ್ನು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬೋದು. ಸೊ ಯಾವಾಗಲೂ ಕೂಡ ಘನ ಬಹುಪದೋಕ್ತಿ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲನ್ನು ನೀವು ತೆಗೆದುಕೊಂಡ್ರೆ ಆ ಕ್ಯೂಬಿಕ್ ಪಾಲಿನಾಮಿಯಲಿಗೆ ಹೆಚ್ಚಂದರೆ 3 ಝೀರೋಸ್ಗಳು ಇರ್ಬೋದು. ಈಗ ಈ ಉದಾಹರಣೆಯಲ್ಲಿ ನೀವು ಕಾಣ್ಬೋದು 3 ಪಾಯಿಂಟ್ಸಲ್ಲಿ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ. ಹಾಗಾಗಿ ಈ ಬಹುಪದೋಕ್ತಿಗೆ 3 ಶೂನ್ಯತೆ ಅಥವಾ 3 ಝೀರೋ ಆಫ್ ಪಾಲಿನಾಮಿಯಲ್ ಇದೆ. ಅದೇ ರೀತಿ ಒಂದು ವೇಳೆ ಕರ್ವ್ ಈಗ ಈ ರೀತಿಯಲ್ಲಿ ಇದ್ದರೆ ಈ ಕೇಸಲ್ಲಿ ನೀವು ನೋಡ್ಬೋದು ಕೇವಲ ಒಂದು ಬಿಂದುವಿನಲ್ಲಿ ಮಾತ್ರ ಎಕ್ಸ್ ಅಕ್ಷವನ್ನು ಛೇದಿಸ್ತಾ ಇದೆ. ಹಾಗಾಗಿ ಈ ನಕ್ಷೆಗೆ ಕೇವಲ ಒಂದು ಮಾತ್ರ ಶೂನ್ಯತೆ ಇದೆ ಅಥವಾ ಒಂದು ಮಾತ್ರ 0 ಇದೆ. ಸೊ ಈ ರೀತಿಯಲ್ಲಿ ನೀವು ಬೇರೆ ಬೇರೆ ಪಾಲಿನಾಮಿಯಲ್ಸ್, ವರ್ಗ ಬಹುಪದೋಕ್ತಿ, ಹಾಗೆ ಘನ ಬಹುಪದೋಕ್ತಿ ಮತ್ತು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೋದು.